ಇನ್ನು ಘಾಟಿ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಡಿಕೆಶಿ ದಂಪತಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ಅಭಿಷೇಕದಲ್ಲಿ ಭಾಗಿಯಾಗಿದ್ದಾರೆ ಡಿಸಿಎಂ ಡಿಕೆಶಿ ಕುಟುಂಬ. ಡಿಕೆಶಿ ಕುಟುಂಬ ಪೂಜೆ ಹಿನ್ನೆಲೆ ಸಾರ್ವಜನಿಕರಿಗೆ ನಿರ್ಬಂಧವನ್ನ ಹೇರಲಾಗಿದೆ. ನಾಗದೋಷ ಕುಜದೋಷ ನಿವಾರಣೆಗೆ ಪ್ರಸಿದ್ಧಿಯಾಗಿರುವಂತಹ ದೇಗುಲ ಇದು. ದೇವಾಲಯದ ಗರ್ಭಗುಡಿಯಲ್ಲಿ ಕುಳಿತು ಪೂಜಾ ಕೈಂಕರ್ಯದಲ್ಲಿ ಭಾಗಿಯಾಗಿದ್ದಾರೆ. ಇನ್ನು ಡಿಸಿಎಂ ಡಿಕೆಶಿಗೆ ಸಚಿವ ಕೆಎಚ್ ಮುನಿಯಪ್ಪ ಕೂಡ ಸಾಥನ್ನ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ ದೇಗುಲ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಲ್ಲ, ಡಿಕೆಶಿ ದಂಪತಿ ಪೂಜೆಯಲ್ಲಿ ಭಾಗಿಯಾಗಿರೋದು. ಅಭಿಷೇಕ ನಡೀತಾ ಇದೆ, ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ನಾಗದೋಷ ಹಾಗೆ ಕುಜದೋಷ ನಿವಾರಣೆಗೆ ಪ್ರಸಿದ್ಧಿಯಾಗಿರುವಂತಹ ದೇವಾಲಯ ಇದು. ಡಿಕೆಶಿ ಕುಟುಂಬ ಬರ್ತಾ ಇದೆ, ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ನಿರ್ಬಂಧವನ್ನ ಹೇರಲಾಗಿದೆ. ಗರ್ಭಗುಡಿಯಲ್ಲಿ ಕುಳಿತು ಪೂಜಾ ಕೈಂಕರ್ಯದಲ್ಲಿ ಭಾಗಿಯಾಗಿದ್ದಾರೆ ಡಿಕೆಶಿ ದಂಪತಿ. ಹಾಗೆ ಸಚಿವರಾಗಿರುವ ಕೆಎಚ್ ಮುನಿಯಪ್ಪ ಕೂಡ ಇವರ ಜೊತೆಗೆ ಇದ್ರು. ದೊಡ್ಡಬಳ್ಳಾಪುರ ತಾಲೂಕಿನ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ ದೇವಾಲಯ ಇದು. ಇಲ್ಲಿ ವಿಶೇಷ ಪೂಜೆಯನ್ನ ಮಾಡಿದ್ದಾರೆ. ಗೊತ್ತಿಲ್ಲ ಈ ದೋಷಗಳ ಪರಿಹಾರಕ್ಕಾಗಿ ಮಾಡಿಸಿರುವಂತಹ ಪೂಜೆನ ಅಥವಾ ಸಾಮಾನ್ಯವಾದಂತಹ ವಿಶೇಷ ಪೂಜೆನ ಅನ್ನುವಂಥದ್ದು ಗೊತ್ತಿಲ್ಲ. ಅಭಿಷೇಕದಲ್ಲಿ ಭಾಗಿಯಾಗಿರೋದು ಹಾಗೆ ಪೂಜೆ ನಡೀತಾ ಇರುವಂತ ದೃಶ್ಯವನ್ನ ಗಮನಿಸ್ತಾ ಇದ್ದೀರಾ. विशाखा नक्षत्र तुला राशोजातस्य आभरणानाम्न्याः आरिद्रा नक्षत्रे मिथुन राशोजातस्य आकाशगम्भे गौडानामधेयस्य शतभिषा नक्षत्रे कुम्भराशोजातस्य दीपे सुरेश कालदेवस्य विद्वानस्य सह कुटुम्बस्य बन्धुवर्गस्य मित्रवर्गस्य गोत्रोद्भवस्य मलिये गोत्रोद्भवस्य मुनियप्पानामधेयस्य नागरत्नम्मा नाम्न्याः नरसिंहराजो नामधेयस्य श्रुतिश्री नाम्न्याः शाना नाम्न्याः राजनिखाल नामधेयस्य राजनिखिल नामधेयस्य सह कुटुम्बस्य सेनमानस्य विष्णुगोत्रोद्भवस्य